ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬೆಂಗಳೂರು ಪ್ಲೇಸಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಸಿಂಧು ನಾಯಕ್ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 30 ಒಂದು ಪ್ರಾಯ ತುಂಬಿದೆ. ಈಕೆ ಸಮಸ್ಯೆ ಯಜಮಾನ ಇದ್ದರೂ ಬರೀ 5 ನಿಮಿಷ ಮಾತ್ರ ಮಾಡ್ತಿದ್ದ. ಅದಕ್ಕೆ ತೂತಿಗೆ ಸುಖ ಇಲ್ಲದಕ್ಕೆ ಡೈವರ್ಸ್ ಕೊಟ್ಟಿದ್ದೇನೆ ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದ ಒಂದು ಸ್ಥಿತಿ ಹೀಗಿದೆ. ಯಾರೇ ಸಿಕ್ಕರೂ ಕೂಡ ಸ್ವಂತ ಮನೆಗೆ ಕರೆಸಿಕೊಂಡು ಸುಖ ಕೊಡುತ್ತಾಳೆ ಅಂತ ಹೇಳಿಕೊಂಡಿದ್ದಾರೆ. ಬೈಕೆ ಕನಿಷ್ಠ ಅಂದರೂ ಕೂಡ 30 ನಿಮಿಷ ಮಾಡುವಂಥ ವ್ಯಕ್ತಿ ನನಗೆ ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಪ್ರೊಫೈಲಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ carwale.com ಅವರ ಕಡೆಯಿಂದ ಒಂದು ಸೆಲ್ಲಿಂಗ್ ಕೂಡ ಬಂದಿದೆ. ಅದು 2019 ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು ಮಹೇಂದ್ರ XUV500 W11 ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿದೆ. ಆ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ತೋರಿಸ್ತಾ ಹೋಗ್ತಾನೆ. ಇದೇನು ನೋಡ್ತಿದ್ರಲ್ಲ, ಇದು ಒಂದು ಕಾರ್ನ ಇಮೇಜ್ ಕೂಡ ಆಗಿರುತ್ತೆ. ಹಾಗೆಯೇ ಸ್ನೇಹಿತರೆ, ಗಂಡ ಇದ್ದರೂ ಕೂಡ ಆಗಿರುವಂಥ ಒಂದು ಅನುಭವ ಹೀಗೆಲ್ಲ ಇದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಮಾಡಿಸಿಕೊಳ್ಳುವಾಗ ಗೂಟ ಬಾಯಿಗೆ ಹಾಕಿ ಚೀಪಿದ್ರೂ ಕೂಡ ಬೇಡ ಅಂತ ಹೇಳುತ್ತಿದ್ದ. ಅದು ಯಾಕೆ ಅಂದರೆ, ಹಾಗೆ ಮಾಡಿದರೆ ಗೂಟ ಚೆನ್ನಾಗಿ ನಿಗುರುತ್ತೆ ಅಂತೇಳಿ ನಾನು ಹಾಗೆಲ್ಲ ಮಾಡ್ತಿದ್ದೆ. ಅವನು ನನಗೆ ರಸ ಬಂದ ಮೇಲೆ ಮಾಡೋಕ್ಕೆ ಆಗಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳ್ತಿದ್ದ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಒಂದು ಸಮಯ ಬರೀ ಚೀಪಿಸಿಕೊಂಡು ಆಲ್ಮೋಸ್ಟ್ ಸುಸ್ತಾಗಿ ಮಲಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಅದಕ್ಕೆ ಬೇಡ ಅಂತ ನಾನೇ ಬಿಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾವಾಗ ಅವರ ಒಂದು ರಸ ಹೊರಗೆ ಬರುತ್ತೋ ಆಮೇಲೆ ಅವರಿಗೆ ಮಾಡುವ ಒಂದು ಸಾಮರ್ಥ್ಯ ಕೂಡ ಇರಲ್ಲ. ಆ ಒಂದು ಉದ್ದೇಶಕ್ಕೆ ನನಗೆ ಇವನಿಂದ ಸುಖಾನೇ ಸಿಗಲ್ಲ ಅಂತೇಳಿ ಡೈವರ್ಸ್ ಕೂಡ ಕೊಟ್ಟಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾನೆ. ಅದರ ಜೊತೆಲಿ ತನ್ನ ಒಂದು ತೂತಿನ ಒಂದು ಚಟ ತೀರಿಸುವಂಥ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಹೀಗಿರಬೇಕು. ಈ ರೀತಿಯಾದ ಒಬ್ಬ ವ್ಯಕ್ತಿ ಇದ್ದರೆ ಮಾತ್ರ ನಾನು ಕರೆ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಇವಳಿಗೆ ಹೇಗೆ ರೊಮ್ಯಾನ್ಸ್ ಮಾಡ್ತಿರೋ ಹಾಗೆ ತನ್ನ ಒಂದು ಆಸೆ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಇವಳು ಮೊದಲಿಂದ ಒಂದು ಗಂಡಿನ ಒಂದು ಗೂಟ ಚೀಪಾಡಿಕೊಂಡು ನಂತರ ಗೂಟ ಹಾಕಿಕೊಳ್ಳುತ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡು ಕಟ್ಟುಮಸ್ತಾದ ಒಂದು ಮೈಕಟ್ಟು ಹೊಂದಿರಬೇಕು, ಗೂಟ ಬಲಿಷ್ಠವಾಗಿರಬೇಕು. ಸೊ ನನ್ನ ಒಂದು ತೂತಿಗೆ ನಿಮ್ಮಿಂದ ತೃಪ್ತಿ ಸಿಕ್ಕರೆ 1 ಲಕ್ಷ ಹಣದ ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಹಾಗೆಯೇ ಸ್ನೇಹಿತರೆ, ಕಾರ್ವಾಲೆ ಕಡೆಯಿಂದ ಏನು ಕಾರ್ ಬಂದಿದೆಯಲ್ಲ, ಅದು ಪ್ರೈಸ್ ಬಂದುಬಿಟ್ಟು ನಿಮಗೆ 16 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಏಪ್ರಿಲ್ 2019 ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಕಿಲೋಮೀಟ್ರ್ ಹೋಗಿರೋದು 81,000 ಕಿಲೋಮೀಟ್ರ್ ಕೂಡ ರನ್ನಿಂಗ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಿಕೊಂಡ್ರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಮತ್ತು 6 ಗೇರ್ ಹೊಂದಿದೆ. ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ ಮತ್ತು ಇನ್ಶೂರೆನ್ಸ್ ಕೂಡ ಇನ್ನೂ ಕೂಡ ರನ್ನಿಂಗ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನು ರಿಜಿಸ್ಟ್ರೇಷನ್ ಎಲ್ಲ ಕೂಡ ಅವೈಲಬಲ್ ಕೂಡ ಇದೆ. ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಿಕೊಂಡ್ರೆ, ಕಾರ್ ಈಸ್ ರಿಯಲಿ ಅಮೇಜಿಂಗ್, ಬಿನ್ ಮೆನಿ ಲಾಂಗರ್ ಡ್ರೈವ್ಸ್, ಅಂದರೆ ಎಲ್ಲಾದರೂ ಆಲ್ಮೋಸ್ಟ್ ಹೋಗ್ಬೋದು. ಮತ್ತು ಆಲ್ಮೋಸ್ಟ್ ಇದು ನೇಪಾಳ, ಉತ್ತರಾಖಂಡ ಮತ್ತು ಅಲ್ಲೆಲ್ಲ ಕೂಡ ಹೋಗಿದೆ. ಒಳ್ಳೆ ಫೀಲ್ ಕೂಡ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕಂಫರ್ಟಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ದ ರೀಸನ್ ಐ ಆಮ್ ಸೆಲ್ಲಿಂಗ್ ದಿಸ್ ಬಿಕಾಸ್ ಐ ಆಮ್ ಪ್ಲ್ಯಾನ್ ಬೈ ಫಾರ್ಚುನರ್ ಕಾರ್ ಅಂತೇಳಿ. ಅಂದರೆ ಇವರು ಈ ಒಂದು ಕಾರ್ನ ಒಂದು ಸೆಲ್ ಮಾಡಲಿಕ್ಕೆ ಒಂದು ಮೇನ್ ರೀಸನ್ ಏನಪ್ಪ ಅಂದರೆ, ಇವರು ಫಾರ್ಚುನರ್ ಕಾರ್ನ ಒಂದು ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ. ಸೊ ಹಾಗಾಗಿ ಇದನ್ನು ಪಾರ್ಕಿಂಗ್ ಮಾಡೋಕ್ಕೆ ಒಂದು ಸ್ಪೇಸ್ ಇಲ್ಲ ಅಂತೇಳಿ ಸೊ ಈ ಒಂದು ಕಾರ್ನ ಸೆಲ್ಲಿಂಗ್ ಕೂಡ ಇಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸರ್ವಿಸ್ ಆನ್ ಟೈಮ್ ಫ್ರಮ್ ಪ್ರಾಕ್ಟೀಸ್, ಅಂದರೆ ಆಟೋಮೆಟಿಕ್ ಎಲ್ಲ ಕೂಡ ಆಟೋಮೊಬೈಲ್ಸಲ್ಲಿ ಎಲ್ಲ ರಾಂಚಿಯಲ್ಲಿ ಮಾಡಿಸಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರತೀಕ್ ಅಂತೇಳಿ ಒಂದು ಆಟೋಮೊಬೈಲ್ಸನ್ನು ಮಾಡಿಸಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಎವ್ರಿ 10,000 ಕಿಲೋಮೀಟ್ರಿಗೆ ಇವರು ಸರ್ವಿಸ್ ಕೂಡ ನಾನು ಮಾಡಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಕಾಂಟ್ಯಾಕ್ಟ್ ಮೀ ಅಂಡ್ ಟೆಕ್ಸ್ಟ್ ಡ್ರೈವ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಕಾರ್ನ ನೋಡ್ಕೊಂಡು ಹೋಗ್ಬೋದು. ಅದರ ಜೊತೆಲಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ನೋಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಆಗಿರುತ್ತೆ ಮತ್ತು ಅವಳ ಒಂದು ರಿವ್ಯೂ ಕೂಡ ಆಗಿದೆ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.